ಹಬ್ಬ ಸುತ್ತ ದಟ್ಟ ಅರಣ್ಯ ಪ್ರದೇಶ. ಸೊ ಈ ಒಂದು ಅರಣ್ಯ ಪ್ರದೇಶದಲ್ಲಿ ಸೊ ನೋಡಿ ಇಲ್ಲಿ ನೋಡಿ ಲಿಂಗುವಿನ ದರ್ಶನ ಕಣ್ತುಂಬ್ಕೊಳ್ರಪ್ಪ. ಹಬ್ಬ ಕೈಲಾಸ ಕೈಲಾಸ ಕಣ್ರಿ ಇದು. ಅಯ್ಯೋ ಶಿವ 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 ಹಬ್ಬ. ಬಂಧುಗಳೇ, ಮಹದೇಶ್ವರರ 77 ಮಲೆಯಲ್ಲಿ ಒಂದಾದಂತಹ ಮಂಚಿ ಮಲೆಗೆ ಬಂದಿದ್ದೀವಿ. ಬಹಳ ಖುಷಿ ಆಯ್ತಾ ಇದೆ. ಸೊ ನಾಡ್ರಪಾಳ್ಯಮಿಂದ ಸ್ವಲ್ಪ ಮುಂದೆ ಬಂದರೆ ಏನೋ ಹೊಸೂರ್ಗೆ ಹೋಗತಕ್ಕಂಥ ರಸ್ತೆಯಲ್ಲಿ ನೋಡಿ, ಇಲ್ಲಿ ಬಲಗಡೆ ತೆಗೆದುಕೊಂಡ್ರೆ ಇಲ್ಲಿ ಮಂಚಿ ಮಲೆ ಅಂತ ಇದೆ ಅಂತೆ, ಮಂಚಿ ಬೆಟ್ಟ. ಸೊ ಬಹಳ ಒಂದು ಪ್ರಸಿದ್ಧವಾದಂತಹ ಯಾತ್ರಾ ಸ್ಥಳ ಅಂತ ಹೇಳ್ತಾ ಇದ್ದಾರೆ. ಸೊ ಮಂಚಿ ಬೆಟ್ಟಕ್ಕೆ ಒಂದ್ಸಲ ಭೇಟಿಯನ್ನು ನೀಡ್ತೀನಿ. ಸೊ ಅಲ್ಲಿನ ಒಂದು ಮಹತ್ವವನ್ನು ತಿಳಿಸ್ತೀನಿ. ಅಲ್ಲಿ ಮಂಚಿ ಬೆಟ್ಟದಲ್ಲಿ ವಿಶೇಷ ಏನಪ್ಪ ಅಂದರೆ ಸೆಕೆಂಡ್ ಊಟಿ ಸಾರ್ ಅಂತ ಹೇಳ್ತಾ ಇದ್ದಾರೆ. ಊಟಿ ಥರ ಇದೆ ಅಂತೆ, ತುಂಬ ಕೋಲ್ಡ್ ಅಂತ ಅಲ್ಲಿ. ಸೊ ಈ ಬೇಸಿಗೆ ಸಮಯದಲ್ಲಿ ಕೋಲ್ಡ್ ಇದೆ ಅಂದರೆ ನಿಜಕ್ಕೂ ಗ್ರೇಟ್ ಅಲ್ವಾ. ಒಂದ್ಸಲ ಭೇಟಿ ನೀಡಿ ಬಿಡೋಣ ಬನ್ನಿ. ಬಂಧುಗಳೇ, ಇಲ್ಲಿ ವಿಶೇಷ ಏನಪ್ಪ ಅಂದರೆ ಮಂಚಿ ಮಲೆ 77 ಮಲೆಯಲ್ಲಿ ಇದು ಸಹ ಒಂದು ಅಂತ ಇಲ್ಲಿ ಕೇಳ್ಪಟ್ಟಿದ್ದೀವಿ. ಇಲ್ಲಿ ನಮ್ಮ ಮಹಾದೇವರು ಸಹ ಇದ್ದಾರೆ. ಸೊ 77 ಮಲೆಯಲ್ಲಿ ಮಂಚಿ ಮಲೆಯು ಸಹ ಒಂದಂತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಂಚಿ ಮಲೆ ಮಹದೇಶ್ವರ ಸನ್ನಿಧಿಯ ವಿಡಿಯೋ ದೃಶ್ಯಗಳನ್ನು ತೋರ್ಪಡಿಸ್ತೀನಿ. ಸೊ ಇಲ್ಲೂ ಸಹ ಏನೋ ಶಿವನ ಲಿಂಗು ಇದೆ ಅಂತೆ. ಸೊ ಮಲೆ ಮಹದೇಶ್ವರರ 77 ಮಲೆಯಲ್ಲಿ ಒಂದಾದಂತಹ ಮಂಚಿ ಮಲೆ. ಈಗಾಗಲೇ ನಾವು 2 ಬೆಟ್ಟವನ್ನು ದಾಟ್ಕೊಂಡು ಬಂದಿದ್ದೀವಿ. ಸೊ ಇಲ್ಲಿ ಒಂದು ಗ್ರಾಮ ಸಿಕ್ಕಿದೆ. ಇಲ್ಲಿ ಮಂಚಿ ಮಲೆ ಲಿಂಗುವಿನ ದರ್ಶನವನ್ನು ಭಕ್ತಾದಿಗಳು ಕಣ್ತುಂಬ್ಕೊಳ್ರಪ್ಪ. ಹಬ್ಬ ಏನ್ರಿ ಇದು, ಇಂತಹ ಒಂದು ದಟ್ಟ ಅರಣ್ಯ ಪ್ರದೇಶ ಮಧ್ಯದಲ್ಲಿ ಈ ಥರದ ಒಂದು ಮಂಚಿ ಬೆಟ್ಟ ಅಂತಕ್ಕಂಥ ಒಂದು ಗ್ರಾಮ ಇದೆ. ಮಂಚಿ ಮಲೆ ಅಂತಕ್ಕಂಥ ಒಂದು ಗ್ರಾಮ. ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಸುತ್ತಮುತ್ತ ದಟ್ಟ ಅರಣ್ಯ ಪ್ರದೇಶ ನೋಡಿ ಬಂಧುಗಳೇ. ಸೊ ನಾವು ಲಾಸ್ಟ್ ಟೈಮ್ ಪಾಲುಮಲೆ ಹೋಗಿದ್ವಿ, ಅದೇ ತರಹ ಇದು ಸಹ ಇಲ್ಲಿ ಮಂಚಿ ಮಲೆ ಅಂತಕ್ಕಂಥ ಗ್ರಾಮ. ಇದು ಬಹಳ ಅದ್ಭುತವಾಗಿದೆ. ಸೊ ಇಲ್ಲಿ ಮಹದೇಶ್ವರರ 77 ಮಲೆಯಲ್ಲಿ ಒಂದಾಗಿದೆ ನೋಡಿ ಮಂಚಿ ಮಲೆ, ಅಲ್ಟಿಮೇಟ್ ಪ್ಲೇಸ್. ಸೊ ಇನ್ನೇನು ಕೆಲವೇ ಕ್ಷಣದಲ್ಲಿ ಮಂಚಿ ಮಲೆ ದರ್ಶನ. ಸೊ ಮಂಚಿ ಬೆಟ್ಟ ಅಂತಕ್ಕಂಥ ಗ್ರಾಮ ಇದು. ಒಳ್ಳೆ ಊಟಿಗೆ ಬಂದಾಗ ಆಯ್ತದೆ, ಕೂಲಾಗಿದೆ. ಬಿಸಿಲಿದ್ರು ಅಷ್ಟೇ, ಕೂಲು ಅಂದರೆ ಕೂಲು. ಬಂಧುಗಳೇ ನೋಡ್ರಿ ಮಂಚಿ ಮಲೆ ಕಣ್ರಿ ಇದು. ಸೊ ತಮಿಳ್ನಾಡು ಸರ್ಕಾರ ನೋಡ್ರಿ ಎಷ್ಟೊಂದು ವಿಶಾಲವಾದಂಥ ಪ್ರದೇಶವನ್ನು ಇಲ್ಲಿನ ಸಾರ್ವಜನಿಕರಿಗೆ ನೀಡಿದ್ದಾರೆ. ಸೊ ಮಂಚಿ ಮಲೆ ಏನು ಈ ಒಂದು ಕ್ಷೇತ್ರದಲ್ಲಿ ಇಲ್ಲೊಂದು ದೇವಾಲಯವನ್ನು ಕಾಣಬಹುದು. ಸೊ ಇಲ್ಲಿಂದ 3 ಕಿಲೋಮೀಟ್ರ್ ಹೋಗ್ಬೇಕಂತೆ. ಇಲ್ಲಿಂದ 3 ಕಿಲೋಮೀಟ್ರ್ ಹೋದರೆ ನಮಗೆ ಮಂಚಿ ಮಲೆ ಮಹದೇಶ್ವರರ ದರ್ಶನ ಭಕ್ತಾದಿಗಳಿಗೆ ದೊರೆಯುತ್ತದೆ. ಮಲೆ ಮಹದೇಶ್ವರರು ಬೇಸಿಗೆ ಸಂದರ್ಭದಲ್ಲಿ ಬಂದು ಇಲ್ಲಿ ವಿಶ್ರಾಂತಿಯನ್ನು ಪಡಿತಿದ್ರಂತೆ. ಸೊ ಅದಕ್ಕೆ ಇದು ಇಂದಿಗೂ ಸಹ ಊಟಿ ಥರ ಇದೆ ಅಂತೆ. ಸೊ ಇದು ಬೇಸಿಗೆ ಸಮಯ ಮಹದೇಶ್ವರರನ್ನು ಇಲ್ಲಿ ಕಾಣಬಹುದು. ಸೊ ಮಾದಪ್ಪನ ಹೆಚ್ಚಿನ ಸಂಖ್ಯೆಯ ಭಕ್ತಾದಿಗಳು ಮಂಚಿ ಮಲೆ ಮಹದೇಶ್ವರರ ಸನ್ನಿಧಿಗೆ ಬೇಸಿಗೆ ಸಮಯದಲ್ಲಿ ಆಗಮಿಸಿ, ಯಾಕಂದರೆ ಇಲ್ಲಿ ಊಟಿ ಥರ ಇದೆ. ಇಲ್ಲಿ ಭಾಳ ಅದ್ಭುತವಾಗಿದೆ ನೋಡಿ. ಇದು ಸುತ್ತಲೂ ದಟ್ಟ ಅರಣ್ಯ ಪ್ರದೇಶ ಇದು. ಸೊ ಇಲ್ಲಿ ಗ್ರಾಮಸ್ಥರಿಗೆ ನೋಡಿ ಒಂದು ರಸ್ತೆಯ ಸೌಲಭ್ಯವನ್ನು ಈ ಒಂದು ತಮಿಳುನಾಡು ಸರ್ಕಾರ ಎಷ್ಟು ಸುಸಜ್ಜಿತವಾಗಿ ಕಲ್ಪಿಸಿಕೊಟ್ಟಿದೆ. ದಟ್ಟ ಅರಣ್ಯ ಪ್ರದೇಶ, ಸುತ್ತುವರೆದ ದಟ್ಟ ಅರಣ್ಯ ಪ್ರದೇಶದ ಮಧ್ಯದಲ್ಲಿ ನಾವೇನು ಪಾಲುಮಲೆಯಲ್ಲಿ ನೋಡಿದ್ವಿ ಅದೇ ತರಹ ಇಲ್ಲೂ ಸಹ ಏನೋ ಇಲ್ಲಿ ಗ್ರಾಮ ಇದೆ, ಮಂಚಿಮಲೆ ಬೆಟ್ಟ ಅಂತ. ಇದು ಸುತ್ತ ದಟ್ಟ ಅರಣ್ಯ ಪ್ರದೇಶದಲ್ಲಿ ಗ್ರಾಮಸ್ಥರಿಗೆ ಒಂದು ಬೇಕಾದಂತಹ ಎಲ್ಲ ಸೌಲಭ್ಯವನ್ನು ತಮಿಳುನಾಡು ಸರ್ಕಾರ ಮಾಡಿಕೊಟ್ಟಿದೆ ಕಣ್ರಿ. ಗ್ರೇಟ್ ಅಲ್ವಾ ಇದು. ನೋಡಪ್ಪ, ಈ ಕುಗ್ರಾಮದಲ್ಲಿ ಒಂದು ಚರಂಡಿ ಸೌಲಭ್ಯವನ್ನು ಕಲ್ಪಿಸ್ಕೊಡ್ತಾ ಇದ್ದಾರೆ ಅಂದರೆ ನಿಜಕ್ಕೂ ಗ್ರೇಟ್ ಬಿಡಿ. ನೋಡ್ರಿ ಯಾವ ರೀತಿ ಒಂದು ನೋಡಿ ಎಷ್ಟು ವರ್ಷ ತನಕ ಶಾಶ್ವತವಾಗಿರ್ತದೆ ಅಂದರೆ ಅಲ್ಲಿ ನೋಡಿ ಯಾವ ರೀತಿ ಅಳವಡಿಸಿದ್ದಾರೆ. ಸಿಮೆಂಟು, ಜಲ್ಲಿ ನೋಡಿ ಎಷ್ಟು ದೊಡ್ಡದಾದಂತಹ ಒಂದು ಚರಂಡಿ ಸೌಲಭ್ಯವನ್ನು ತಮಿಳುನಾಡು ಸರ್ಕಾರ ಮಾಡಿಕೊಟ್ಟಿದೆ ಅಂದರೆ ನಮ್ಮವರು ತಾರಾಂಬರ ಹಾಕಿ ಜಡ್ದು ಬಿಡ್ತಾರೆ.
ಮಂಚಿಮಲೆ ಮಾದೇಶ್ವರರ ಸನ್ನಿಧಿ. ಅಬ್ಬಬ್ಬಬ್ಬಬ್ಬ, ಊರಿದೆ ಕಣ್ರಿ ಆ ಬೆಟ್ಟದ ಮೇಲೆ. ಎಲ್ಲಿ ಎಲ್ಲಿ? ನೋಡಿ ಅಲ್ಲಿ. ಓಹೋ, ಅಬ್ಬಬ್ಬಬ್ಬಬ್ಬ, ಏನ್ರಿ ಇದು? ಕೈಲಾಸ ಕಣ್ರಿ, ಕೈಲಾಸ. ಎಷ್ಟು ವಿಶಾಲವಾದಂತಹ ಅರಣ್ಯ ಪ್ರದೇಶ ಇದು. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಂಚಿಮಲೆ ಮಹದೇಶ್ವರರ ದರ್ಶನ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ. ಬಂಧುಗಳೇ, ಮಹದೇಶ್ವರರ 77 ಮಲೆಯಲ್ಲಿ ಒಂದಾದಂತಹ ಮಂಚಿಮಲೆಗೆ ಬಂದಿದ್ದೀವಿ. ಬಹಳ ಖುಷಿ ಆಯ್ತಾ ಇದೆ. ತನ್ನ ಮನೆಯೆಲ್ಲ ಸಂತೋಷವೋ ಸಂತೋಷ. ಯಾಕೆಂದರೆ ನಾವು ಬಂದಿರೋದು ಒಂದು ದೊಡ್ಡ ಅರಣ್ಯ ಪ್ರದೇಶವನ್ನು ಹಾದು ಬಂದಿದ್ದೀವಿ. ಸೊ ನಮ್ಮ ದ್ವಿಚಕ್ರ ವಾಹನದ ಮೂಲಕ ಹಾದು ಬಂದಿರ್ತೀವಿ. ನೋಡಿ, ಮಂಚಿಮಲೆ ಮಾದೇಶ್ವರರ ಸನ್ನಿಧಿ ಇದಾಗಿರ್ತದೆ. ಸೊ ಇಲ್ಲಿ ಅಪ್ಪವ್ರ ದರ್ಶನ ಮಾಡಿಸ್ತೀನಿ, ದಯವಿಟ್ಟು ನಿರೀಕ್ಷಿಸಿ. ಸೊ ಇಲ್ಲಿ ಶಿವಲಿಂಗ ಇದೆ ಅಂತ ಮಾಹಿತಿ ಕೇಳ್ಪಟ್ಟಿದ್ದೀನಿ. ಸೊ ಮಲೆ ಮಹದೇಶ್ವರರ 77 ಮಲೆಯಲ್ಲಿ ಮಂಚಿಮಲೆಯು ಸಹ ಒಂದಾಗಿರ್ತದೆ. ಹಬ್ಬ ಸುತ್ತ ದಟ್ಟ ಅರಣ್ಯ ಪ್ರದೇಶ. ಸೊ ಈ ಒಂದು ಅರಣ್ಯ ಪ್ರದೇಶದಲ್ಲಿ ಸೊ ನೋಡಿ, ಇಲ್ಲಿ ನೋಡಿ, ಲಿಂಗುವಿನ ದರ್ಶನ ಕಣ್ತುಂಬ್ಕೊಳ್ರಪ್ಪ. ಹಬ್ಬ, ಕೈಲಾಸ ಕೈಲಾಸ ಕಣ್ರಿ ಇದು. ಅಯ್ಯೋ ಶಿವ ಶಿವ ಶಿವ. ಹಬ್ಬ, ಮಂಚಿಮಲೆ ಮಹದೇಶ್ವರರ ಸನ್ನಿಧಿ ಇದಾಗಿರ್ತದೆ ಬಂಧುಗಳೇ. ಸೊ ಲಿಂಗುವಿನ ದರ್ಶನ ಕಣ್ತುಂಬ್ಕೊಳ್ರಪ್ಪ, ಕಣ್ತುಂಬ್ಕೊಳ್ರಿ. ನೋಡಿ, ಆ ಭಗವಂತ ಸೊ ನಮ್ಗೆ ಯಾವ ಥರ ಆಶೀರ್ವಾದವನ್ನು ನೀಡ್ತಾನೆ ಅನ್ನೋದೇ ನಮಗೆ ಊಹಿಸಲು ಸಾಧ್ಯವಿಲ್ಲ. ನಾವು ಏನೋ ಒಂದು ಕಾರ್ಯಕ್ರಮ ಜೋಡಣೆ ಮಾಡ್ಕೊಂಡು ಬಂದಿದ್ದೀವಿ, ಆದರೆ ಅಪ್ಪವ್ರ ಸನ್ನಿಧಿಯ ಈ ಒಂದು ಮಹಾಲಿಂಗುವಿನ ದರ್ಶನ ಸಿಗುತ್ತೆ ಅಂತ ನಾವು ಕನಸು ಮನಸ್ಸಲ್ಲೂ ನೆನೆಸಿರ್ಲಿಲ್ಲ. ಸೊ ಹಾಗೆ ಬಿದಿರುಗುಪ್ಪೆ ಮಹದೇಶ್ವರರ ಸನ್ನಿಧಿಗೆ ಪ್ರವೇಶವನ್ನು ನೀಡಬೇಕಾದ್ರೆ ಸೊ ಮಂಚಿಮಲೆ ಮಹದೇಶ್ವರರ 77 ಮಲೆಯಲ್ಲಿ ಬಂದಾದಂತಹ ಮಂಚಿಮಲೆ ಮಹದೇಶ್ವರರ ಲಿಂಗುವಿನ ದರ್ಶನವನ್ನು ಭಕ್ತಾದಿಗಳಿಗೆ ಸಮರ್ಪಣೆ ಮಾಡಿರ್ತೀವಿ ಬಂಧುಗಳೇ. ಸೊ ನಾವು ಕನಸು ಮನಸ್ಸಲ್ಲೂ ನೆನೆಸಿರ್ಲಿಲ್ಲ. ಸೊ 77 ಮಲೆಯಲ್ಲಿ ಇದು ಸಹ ಒಂದು ಆಗಿದೆ ಅಂತ ನಾವು ಕನಸು ಮನಸ್ಸಲ್ಲೂ ನೆನೆಸಿರ್ಲಿಲ್ಲ. ಮಂಚಿಮಲೆ ಮಹದೇಶ್ವರರ ದರ್ಶನ ಕಣ್ತುಂಬ್ಕೊಳ್ರಪ್ಪ, ಕಣ್ತುಂಬ್ಕೊಳ್ಳಿ. ದಟ್ಟ ಅರಣ್ಯ ಪ್ರದೇಶ ಬಂಧುಗಳೇ, ಇದು ದಟ್ಟ ಅರಣ್ಯ ಪ್ರದೇಶ. ದಟ್ಟ ಅರಣ್ಯ ಪ್ರದೇಶದ ಒಳಗೆ ಅಂದರೆ ಮಹದೇಶ್ವರರು ಪವಾಡ ಮೆರೆದ 77 ಮಲೆಯಲ್ಲಿ ಇದು ಸಹ ಒಂದಾಗಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ನಾವು ಪಡೆಯಬಹುದು. 77 ಮಲೆಯಲ್ಲಿ ಇದು ಸಹ ಒಂದು. ಸೊ ನೋಡಿ, ಇಲ್ಲಿ ಹತಾಚುರ್ಯ ಏನಂದರೆ, ನಾವು ಬಿದಿರುಗುಪ್ಪೆ ಮಹದೇಶ್ವರನ ಸನ್ನಿಧಿಗೆ ಹೋಗ್ಬೇಕು ಅಂತ ಬಂದ್ವಿ. ಸೊ ಅದರಲ್ಲಿ 77 ಮಲೆಯಲ್ಲಿ ಒಂದಾದಂತಹ ಮಂಚಿಮಲೆ ಮಹದೇಶ್ವರರ ಸನ್ನಿಧಿಯ ದರ್ಶನವೂ ಸಹ ಪಡೆದಿದ್ದೀವಿ. ಸೊ ನಿಜಕ್ಕೂ ಆಶ್ಚರ್ಯಕ್ಕೆ ಒಳಪಡ್ತೀವಿ. ನಾವು ಆಶ್ಚರ್ಯಕ್ಕೆ ಒಳಪಡ್ತೀವಿ. ನಾವು ಕನಸು ಮನಸ್ಸಲ್ಲೂ ನೆನೆಸಿರ್ಲಿಲ್ಲ 77 ಮಲೆಯಲ್ಲಿ ಒಂದಾದಂತಹ ಮಂಚಿಮಲೆ ಮಹದೇಶ್ವರರ ದರ್ಶನವನ್ನು ಪಡಿತೀವಿ ಅಂತ ನಾನು ಕನಸು ಮನಸ್ಸಲ್ಲೂ ನೆನೆಸಿರ್ಲಿಲ್ಲ. ಹಬ್ಬ. ಸೊ ಸುತ್ತುವರದ ದಟ್ಟ ಅರಣ್ಯ ಪ್ರದೇಶದಲ್ಲಿ ಮಹದೇಶ್ವರರ ಪುಣ್ಯಕ್ಷೇತ್ರ 77 ಮಲೆಯಲ್ಲಿ ಒಂದಾದಂತಹ ಮಂಚಿಮಲೆ ಮಹದೇಶ್ವರರ ಕ್ಷೇತ್ರ ಇದಾಗಿರ್ತದೆ ಬಂಧುಗಳೇ. ಸುತ್ತಮುತ್ತ ದಟ್ಟ ಅರಣ್ಯ ಪ್ರದೇಶ ಬಂಧುಗಳೇ. ಸೊ ನಾವು ಈ ಒಂದು ದಟ್ಟ ಅರಣ್ಯ ಪ್ರದೇಶವನ್ನು ಹಾದು ಬಂದಿರ್ತೀವಿ. ಸೊ ನಮಗೆ ರಸ್ತೆಯ ಮಾರ್ಗ ಗೊತ್ತಿರಲಿಲ್ಲ. ಸೊ ಹೀಗೆ ಏನು ಅರಣ್ಯ ಪ್ರದೇಶದಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗ ಮತ್ತು ಸಾರ್ವಜನಿಕ ವಲಯವನ್ನು ನಾವು ಕೇಳಿಕೊಂಡು ಸೊ ಈ ಒಂದು ರಸ್ತೆಯನ್ನು ಹಾದು ಈ ಒಂದು ದಟ್ಟ ಅರಣ್ಯ ಪ್ರದೇಶದಲ್ಲಿರ್ತಕ್ಕಂಥ ಮಂಚಿಮಲೆ ಮಹದೇಶ್ವರರ ಸನ್ನಿಧಿಗೆ ಆಗಮಿಸಿರ್ತೀವಿ ಬಂಧುಗಳೇ. ಸೊ ಮಹಾಲಿಂಗುವಿನ ದರ್ಶನವನ್ನು ಭಕ್ತಾದಿಗಳಿಗೆ ಸಮರ್ಪಣೆ ಮಾಡಿರ್ತೀವಿ. ನಾವು ನಾವು ನಾಡರ್ಪಾಳ್ಯಂ ಅಂತಕ್ಕಂಥ ಒಂದು ಗ್ರಾಮಕ್ಕೆ ಪ್ರವೇಶವನ್ನು ನೀಡ್ತೀವಿ. ಹೊಗೆನೆಕಲ್ಲಿಂದ ಸ್ವಲ್ಪ ಮುಂದೆ ಬಂದರೆ
ನಾಡ್ರಪಾಳ್ಯಂ ಅಂತಕ್ಕಂಥ ಒಂದು ಗ್ರಾಮ ಇದೆ. ಸೊ ಒಂದು ಗ್ರಾಮಕ್ಕೆ ಭೇಟಿಯನ್ನು ನೀಡಿದಾಗ ಅಲ್ಲಿ ನಮ್ಮ ಕುಮಾರ್ ಅವರು ಇರ್ತಾರೆ, ನಮ್ಮ ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ನ ಚಂದದಾರರು. ಸೊ ತಮಿಳುನಾಡಿನಲ್ಲಿ ಕುಮಾರ್ ಅವರು ಒಂದು ಏನು ಪ್ರಾವಿಷನ್ ಸ್ಟೋರನ್ನು ಇಟ್ಕೊಂಡಿರ್ತಾರೆ, ಹಾಗೆ ಒಂದು ದಿನಸಿ ಅಂಗಡಿಯನ್ನು ಸಹ ಇಟ್ಕೊಂಡಿದ್ದಾರೆ. ಸೊ ಅವರ ಒಂದು ಸಹಕಾರದ ಮೇರೆಗೆ ಮಂಚಿಮಲೆ ಮಹದೇಶ್ವರರ ಸನ್ನಿಧಿಗೆ 77 ಮಲೆಯಲ್ಲಿ ಒಂದಾದಂತಹ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಆಗಮಿಸಿದ್ದೀವಿ ಬಂಧುಗಳೇ. ಸೊ ಇಲ್ಲಿ ವಿಶೇಷ ದಿನಗಳು ಪೂಜೆಗಳನ್ನು ಮಾಡಲಾಗತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ನಮ್ಮ ಇಲ್ಲಿನ ಸಾರ್ವಜನಿಕರು ತಿಳಿಸಿದ್ದಾರೆ. ಏನು ದಟ್ಟ ಅರಣ್ಯ ಪ್ರದೇಶವಾದ್ದರಿಂದ ಇಲ್ಲಿ ಯಾವುದೇ ತರಹದ ಹೆಚ್ಚಿನ ದೇವಸ್ಥಾನದ ನಿರ್ಮಾಣಕ್ಕೆ ಅವಕಾಶಗಳನ್ನು ಮಾಡಿಕೊಟ್ಟಿಲ್ಲ. ಆದರೆ ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿರ್ತದೆ. ತಾವಿಲ್ಲಿ ವೀಕ್ಷಣೆ ಮಾಡಬಹುದು. ಮಂಚಿಮಲೆ ಮಹದೇಶ್ವರರ ದರ್ಶನ ಕಣ್ತುಂಬ್ಕೊಳ್ರಿ. ಅಪ್ಪಪ್ಪಪ್ಪ, ಕೈಲಾಸ ಕಣ್ರಿ, ಕೈಲಾಸ ಮಹಾಲಿಂಗು. ಸೊ ಈ ಒಂದು ಅರಣ್ಯ ಪ್ರದೇಶದ ಒಳಭಾಗದಲ್ಲಿ ಮಹದೇಶ್ವರರ 77 ಮಲೆಯಲ್ಲಿ ಒಂದಾದಂತಹ ಮಂಚಿಮಲೆ ಇದಾಗಿರ್ತದೆ ಬಂಧುಗಳೇ. ತಾವೂ ಸಹ ಭಗವಂತನ ಸನ್ನಿಧಿಗೆ ಆಗಮಿಸಿ ಭಗವಂತನ ಕೃಪಾಶೀರ್ವಾದವನ್ನು ಪಡೆಯಿರಿ. ಸೊ ಇದರ ರೂಟು ಮ್ಯಾಪ್ ಸಹ ಅಳವಡಿಸ್ತೀನಿ, ಇದರ ರೂಟ್ ಮ್ಯಾಪ್ ಹಾಕ್ತೀನಿ. ಸೊ ತಾವು ಸಹ ಆಗಮಿಸಿ ಮಂಚಿಮಲೆ ಮಹದೇಶ್ವರರಿಗೆ ದರ್ಶನವನ್ನು ಮಾಡಿ ಭಗವಂತನ ಕೃಪಾಶೀರ್ವಾದನ ಪಡೆಯಿರಿ ಅಂತ ವಿಡಿಯೋನ ಸಮರ್ಪಣೆ ಮಾಡ್ತಾ ಇದ್ದೀನಿ ಬಂಧುಗಳೇ. ಅಲ್ಲಿ ಯಾವ ದೇವ್ರಿ? ಸೊ ಯಜಮಾನ್ರು ನೋಡಿ, ಇಲ್ಲೊಂದು ತುಳು ಬೆಟ್ಟ ಅಂತ ಇದೆ ಅಂತೆ. ತುಳು ಬೆಟ್ಟದ ಗ್ರಾಮಸ್ಥರು ಇಲ್ಲಿ ವಿಶೇಷನಪ್ಪ ಅಂದ್ರೆ ನೋಡಿ, ಬೇಸಿಗೆ ಆದ್ರೂ ಒಳ್ಳೆ ಊಟಿಲಿ ಇದ್ದಂಗದ, ತುಂಬ ಕೋಲ್ಡ್ ಆಗಿದೆ ವಾತಾವರಣ. ನಮ್ಮ ಜನ್ಮ ಪಾವನವಾಯಿತು ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ. ಸೊ ನಾವು ಮತ್ತು ನಮ್ಮ ಮಹಾದೇವ್ ಸಹ ಬಂದಿದ್ದಾರೆ. ಏನು ಇಲ್ಲಿ ಯಜಮಾನ್ರು ತುಳು ಬೆಟ್ಟದವರಂತೆ. ಏನು ಈ ಒಂದು 77 ಮಲೆಯಲ್ಲಿ ಒಂದಾದಂತಹ ಮಂಚಿಮಲೆ ಮಹದೇಶ್ವರರ ಸನ್ನಿಧಿ ಬಂಧುಗಳೇ. ನಾವು ಅದು 7 ಜನ್ಮದ ಪುಣ್ಯ ಮಾಡಿದ್ವೋ ಏನೋ ಗೊತ್ತಿಲ್ಲ. ಸೊ ಅಪ್ಪ ಅವ್ರ ಸನ್ನಿಧಿಗೆ ಆಗಮಿಸಿದೆ, ಅವರೇ ಕರ್ಸ್ಕೊಂತಾರೆ, ನಾವೇನು ಹೋಗ್ಬೇಕಾಗಿಲ್ಲ, ಅವರೇ ಕರ್ಸ್ಕೊತಾರೆ. ಬನ್ನಿ ಇಲ್ಲೆಲ್ಲ ಬನ್ನಿ, ಇಲ್ಲೆಲ್ಲ ನೆಲೆಸಿದ್ದೀನಿ ಅಂತ ಕರ್ಸ್ಕೊಂತಾರೆ. ಖುಷಿ ಆಯ್ತದೆ. ಆನಂದ ಬಾಷ್ಪವಾಗ್ತಾ ಇದೆ. ಯಾಕೆಂದರೆ ಸುತ್ತ ದಟ್ಟ ಅರಣ್ಯ ಪ್ರದೇಶ, ಸಿಕ್ಕಾಪಟ್ಟೆ ಬೆಟ್ಟ ಗುಡ್ಡಗಳನ್ನು ಹತ್ಕೊಂಡು ಬರಬೇಕು. ಸೊ ದ್ವಿಚಕ್ರನ ವಾಹನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ತಾವಿಲ್ಲಿ ವೀಕ್ಷಣೆ ಮಾಡ್ಬೋದು. ಇಲ್ಲೊಂದು ವಾಹನ ಬಂದಿದೆ. ಹಾಗೆ ನಮ್ಮ ಯಜಮಾನರು ಗ್ರಾಮಸ್ಥರು ಅವರು ಸಹ ಹೋಗ್ತಾ ಇದ್ದಾರೆ. ಅವ್ರ ಒಂದು ಸಹಕಾರವನ್ನು ಸಹ ನೀಡಿದ್ರು. ಹಿಂಗೋಗಿ ಅಂತ ನಮ್ಗೆ ರೂಟ್ ತೋರಿಸಿದ್ರು. ಸೊ ಅವರ ಮಾರ್ಗದರ್ಶನದಂತೆ ಹಾಗೆ ಮಿಸಿದ್ದೀವಿ. ಸೊ ಮಂಚಿಮಲೆ ಮಹದೇಶ್ವರರ ದರ್ಶನವನ್ನು ಭಕ್ತಾದಿಗಳಿಗೆ ಸಮರ್ಪಣೆ ಮಾಡಿರ್ತೀವಿ ಬಂಧುಗಳೇ. ಸೊ ಮತ್ತೊಂದು ವಿಚಾರ ಏನಪ್ಪ ಅಂದರೆ, ಈ ಮಂಚಿ ಬೆಟ್ಟ ಏನಿದೆ, ಈ ಮಂಚಿಮಲೆ ಮಹದೇಶ್ವರರ ಸನ್ನಿಧಿಯ ಸಮೀಪದಲ್ಲೇ ಪ್ರಾಣಿಗಳಿಗೆ ಕುಡಿಯುವ ನೀರಿನ ಒಂದು ವ್ಯವಸ್ಥೆ, ಸುಸಜ್ಜಿತವಾದ ವ್ಯವಸ್ಥೆಯನ್ನು ನೋಡಿ, ಈ ರೀತಿ ನಿರ್ಮಾಣವನ್ನು ತಮಿಳುನಾಡು ಸರ್ಕಾರ ಮಾಡಿದೆ. ಬಹಳ ಅಚ್ಚುಕಟ್ಟಾಗಿ ಮಾಡಿದೆ. ದೊಡ್ಡದಾದ ಬಾವಿಯನ್ನೇ ತಯಾರು ಮಾಡಿದ್ದಾರೆ ನೋಡಿ. ಸೊ ಇಲ್ಲಿ ನೀರನ್ನ ಸೇದ್ಕೊಂಡು ಎತ್ಕೊಬೋದು. ಸೊ ತಾವಿಲ್ಲಿ ವೀಕ್ಷಣೆ ಮಾಡಿ. ಸೊ ಬಾವಿಯಲ್ಲಿ ಬೇಸಿಗೆ ಆದ್ರಿಂದ ನೋಡಿ, ಪ್ರಾಣಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಆಗಿದೆ. ಇಲ್ಲಿ ನೋಡಿ, ಸೂಪರ್. ಇಂತಹ ಒಂದು ಅರಣ್ಯ ಪ್ರದೇಶದ ಒಳಭಾಗದಲ್ಲಿ ಇಂತಹ ಒಂದು ಬಾವಿ ನಿರ್ಮಾಣವಾಗಿದೆ ಅಂದರೆ ಗ್ರೇಟ್. ವಾವ್, ನೈಸ್. ಎಷ್ಟು ಚೆನ್ನಾಗಿದೆ ನೋಡ್ರಿ. ಬ್ಯೂಟಿಫುಲ್. ಸಾಕು. ಮಾದೇವ್ ನೀರು ಏರಿಸ್ತಾ ಇದ್ದಾರೆ. ಸೊ ನೋಡ್ರಿ, ನಮ್ಮ ಜನ್ಮ ಪಾವನ ಆಯಿತು. ಮಂಚಿಮಲೆ ಮಹದೇಶ್ವರರ ದರ್ಶನ ಮಾಡ್ಕೊಂಡ್ವಿ ಇವತ್ತು. ಸೊ ನೋಡೋಣ, ಮುಂದಿನ ದಿವಸ ಮಹದೇಶ್ವರರ 77 ಮಲೆಗಳು ಬೇಜಾನಿದೆ. ಅದು ನಮ್ಮ ಕರ್ನಾಟಕವನ್ನು ಹೊರತುಪಡಿಸಿ ತಮಿಳುನಾಡಲ್ಲಿ ಹೆಚ್ಚಿನ ಮಲೆಗಳಿವೆ. ಮುಂದಿನ ದಿವಸ ದರ್ಶನ ಭಾಗ್ಯವನ್ನು ನೀಡ್ತೀನಿ. ಮರ್ಯಾದೆ ವಿಡಿಯೋ ನೋಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಇಷ್ಟ ಬಂದದ್ದು ಮಾಡಿ, ನಮಗೆ ಸಹಕಾರ ಕೊಡಿ. ಧನ್ಯವಾದಗಳು.